ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡೇವಿಡ್ ಡಿಸೋಜಾ ಅಂತೇಳಿ, ತಾಲೂಕು ಹೆಲ್ತ್ ಆಫೀಸ್ ಬಂಟ್ವಾಳದಲ್ಲಿ ದಕ್ಷಿಣ ಕನ್ನಡ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇದು ವಿಡಿಯೋನ ಉದ್ದೇಶ 100 ಡೇಸ್ ಕ್ಯಾಂಪೇನ್ ಸ್ಕ್ರೀನಿಂಗ್ ಆ್ಯಂಡ್ ಟೆಸ್ಟಿಂಗ್. ಇದೊಂದು ಕ್ಯಾಂಪೇನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸ್ಟಾರ್ಟ್ ಆಗಿದೆ. ಇದೊಂದು ಎಜುಕೇಷ್ನಲ್ ವಿಡಿಯೋ ಆಗಿರ್ತದೆ. ಇದು ನಾವು ಫಾರ್ಮ್ ನಂಬರ್ 1 ಮತ್ತು ಫಾರ್ಮ್ ನಂಬರ್ 2 ಇದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಫಾರ್ಮ್ ನಂಬರ್ 1 ನೀವೆಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಿ, ನೀವು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀರಿ. ನಿಕ್ಷೆಲ್ ಕೂಡ ಅದು ಅಪ್ಲೋಡ್ ಆಗಿದೆ ಈಗ ಆಲ್ರೆಡಿ. ಈಗ ಫಾರ್ಮ್ ನಂಬರ್ 2 ಡೈಲಿ ಆ್ಯಕ್ಟಿವಿಟಿಯನ್ನು ಹೇಗೆ ನಾವು ನಿಕ್ಷೆ ಪೋರ್ಟಲಲ್ಲಿ ಎಂಟ್ರಿ ಮಾಡಬೇಕು ಅಂತ ನಾನು ನಿಮಗಿಲ್ಲಿ ತೋರಿಸಿಕೊಡ್ತೇನೆ. ಆ್ಯಕ್ಚುಲಿ 100 ಡೇಸ್ ಕ್ಯಾಂಪೇನ್ ಮಾಡ್ತಿರೋದು ಉದ್ದೇಶ ನಿಮಗೆ ಗೊತ್ತಿರ್ಬೋದು ಎಲ್ಲರಿಗೂ. ಅರ್ಲಿ ಡಿಟೆಕ್ಷನ್ ಮತ್ತು ಡೆತ್ಸನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ. ಇದು ಈಗ ನಮಗೆ ಆಲ್ರೆಡಿ ಮೈಕ್ರೋ ಪ್ಲ್ಯಾನ್ ಮಾಡಿ ನೀವೆಲ್ಲ ಕೊಟ್ಟಿದ್ದೀರಿ, ಮ್ಯಾಪಿಂಗ್ ಕೂಡ ಮಾಡಿದ್ದೀರಿ, ನಿಕ್ಷೆಲ್ ಕೂಡ ಅಪ್ಲೋಡ್ ಆಗಿದೆ. ರಿಪೋರ್ಟ್ ಕೂಡ ನೀವು ಅದನ್ನು ಡೌನ್ಲೋಡ್ ಮಾಡಿದೆ ಹೇಗೆ ಅಂತ ಗೊತ್ತಾಗಿದೆ. ಅದನ್ನು ಯಾರ್ದ್ಯಾರ್ದು ಆಗಲಿಲ್ಲ, ಯಾರ್ದ್ಯಾರ್ದು ಆಗಿದೆ ಅಂತ ನೀವು ನೋಡ್ಕೊಳ್ಬೋದಲ್ಲಿ. ಅದನ್ನು ಕೂಡ ಒಂದು ಜಸ್ಟ್ ಬ್ರೀಫಾಗಿ ನಾನು ಒಂದು ತೋರಿಸ್ತೇನೆ. ಮತ್ತು ಮೇನ್ ಬಂದುಬಿಟ್ಟು ನಮಗೆ ಫಾರ್ಮ್ ನಂಬರ್ 2 ಡೈಲಿ ಆ್ಯಕ್ಟಿವಿಟಿಯನ್ನು ನಾವು ಹೇಗೆ ತುಂಬಿಸ್ಬೇಕು ಅಂತ ಇಲ್ಲಿ ನೋಡ್ಕೊಳ್ಳಿಕ್ಕೆ ಈ ಮೇನ್ ಉದ್ದೇಶ ಬಂದು ಅದೇ ಫಾರ್ಮ್ ನಂಬರ್ 2 ಹೇಗೆ ತುಂಬಿಸ್ಬೇಕು ಅಂತ ಹೇಳಿ. ಈಗ ನಾವು ಇದಕ್ಕೆ ಹೋಗುವ ನಿಕ್ಷೆಗೆ. ಈಗ ನಾನೊಂದು PHI ಲಾಗಿನ್ನನ್ನೇ ಹಾಕ್ತಾ ಇದ್ದೇನೆ, ಯಾಕಂದರೆ ಇದೆಲ್ಲ PHI ಲಾಗಿನ್ನಿಂದನೇ ಮಾಡಬೇಕು ಅಂತ ಆಗಿರೋದ್ರಿಂದ ನಾವೊಂದು PHI ಲಾಗಿನನ್ನೇ ಯೂಸ್ ಮಾಡೋಣ. ಎಲ್ಲ PHCಗೂ ಎಲ್ಲ PHIಗೂ ಎಲ್ಲರದ್ದು ಅವ್ರದ್ದೇ ಆದಂಥ ಒಂದೊಂದು ಲಾಗಿನ್ ಪಾಸ್ವರ್ಡ್ ಇರ್ತದೆ. ಆ ಲಾಗಿನ್ ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ನಿಕ್ಷೆಯನ್ನು ಫಸ್ಟ್ ಓಪನ್ ಮಾಡ್ಕೊಳ್ಳಿ. ಇದು ಆಲ್ರೆಡಿ 7ನೇ ತಾರೀಕಿಂದ 100 ಡೇಸ್ ಕ್ಯಾಂಪೇನ್ ನಿಮಗೆಲ್ಲ ಸ್ಟಾರ್ಟ್ ಆಗಿದೆ ಅಂತ ನಿಮಗೆಲ್ಲರಿಗೂ ಗೊತ್ತುಂಟು. ಈಗ ಆಲ್ರೆಡಿ ನೀವು ಮಾಡ್ತಾ ಇದ್ದೀರಿ, ಫಾರ್ಮ್ ನಂಬರ್ 2 ತುಂಬಿಸ್ತಾ ಇದ್ದೀರಿ. ಆದರೂ ಕೂಡ ಸಣ್ಣ ಪುಟ್ಟ ಡೌಟ್ ಇದೆ. ಮೊನ್ನೆ ನಮಗೆ ರೀಸೆಂಟಾಗಿ ಶುಕ್ರವಾರ ಅಂತ ಹೇಳಿದರೆ 13ನೇ ತಾರೀಕಿಗೆ ನಮಗೊಂದು ಫಾರ್ಮ್ ನಂಬರ್ 2 ಕೂಡ ಒಂದು ಸಣ್ಣ ಟ್ರೈನಿಂಗ್ ಕೂಡ ಮಾಡಿದ್ದಾರೆ ಸ್ಟೇಟ್ ಕಡೆಯಿಂದ. ನಮಗೀಗ 100% ಕ್ಲಿಯರ್ ಆಗಿದೆ ಏನೆಲ್ಲ ನಾವು ಮಿಸ್ಟೇಕ್ಸ್ ಮಾಡಿದ್ದೇವೆ ಅಂತ ಮುಂಚೆ. ಈಗ ನಮಗೆ ಕ್ಲಿಯರ್ ಆಗಿದೆ, ಅದನ್ನು ನಾವಿಲ್ಲಿ ಸ್ವಲ್ಪ ನೋಡ್ಕೊಳ್ಬೋದು. ಇಲ್ಲಿ ನಿಕ್ಷಯ್ ರಿಪೋರ್ಟ್ಸ್ ಇಲ್ಲಿ ನೋಡಿ, ಇದು ನಿಕ್ಷಯ್. ಇಲ್ಲಿ ನಿಮಗೆ 7th ಆಪ್ಷನ್ ಅಂತ 1 2 3 4 5 6 7 8th ಆಪ್ಷನಲ್ಲಿ ನಿಕ್ಷಯ್ ರಿಪೋರ್ಟ್ಸ್ ಇದೆ. ಅದನ್ನು ಕ್ಲಿಕ್ ಮಾಡುವಾಗ ನಿಕ್ಷಯ್ ಡ್ಯಾಶ್ ಬೋರ್ಡ್ ಅಂತ ಓಪನ್ ಆಗ್ತದೆ. ಇಲ್ಲಿ ನಿಮಗೆ 100 ಡೇಸ್ ಕ್ಯಾಂಪೇನ್ ಅಂತ ಒಂದು ಸಪ್ರೇಟ್ ಇದೆ, ಅದು ಕೂಡ ನಿಮಗೆ ಆಪ್ಷನಲ್ಲಿ 1 2 3 4 5 6 7th ಆಪ್ಷನಲ್ಲಿ 100 ಡೇಸ್ ಕ್ಯಾಂಪೇನಿಗೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಫಾರ್ಮ್ ನಂಬರ್ 1 ಇದನ್ನು ನೀವು ಆಲ್ರೆಡಿ ನಿಕ್ಷೆಯಲ್ಲಿ ಅಪ್ಡೇಟ್ ಮಾಡಿದಿರಿ, ಅಪ್ಲೋಡ್ ಆಗಿದೆ. ರಿಪೋರ್ಟ್ ಸೆಕ್ಷನಲ್ಲಿ ಇದು ತೋರಿಸ್ತಾ ಇದೆ, ಒಮ್ಮೆ ನೋಡ್ಬೋದು ನಿಮಗೆ. ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ನಿಮಗೆ ಡಾಟಾ ಎಂಟ್ರಿ ಮಾತ್ರ, ಇಲ್ಲಿ ವ್ಯೂ ರಿಪೋರ್ಟ್ ನಿಮಗೆ ಸಿಗೋದಿಲ್ಲ. ಇದನ್ನು ನೀವು ಯಾರೆಲ್ಲ ಮಾಡಿದ್ದಾರೆ ಯಾರೆಲ್ಲ ಮಾಡಲಿಲ್ಲ ಅಂತ ನೋಡ್ಕೊಳ್ಬೋದು, ಅದು ಡಿಸ್ಟಿಕ್ ಲಾಗಿನಲ್ಲಿ. ನಾನಿದು ಒಮ್ಮೆ PHIದು ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಫಾರ್ಮ್ ನಂಬರ್ 1 ನಿಕ್ಷೆಯಲ್ಲಿ ಹೇಗೆ ಚೆಕ್ ಮಾಡೋದಂತ ಡಿಸ್ಟಿಕ್ ಲಾಗಿನ್ ಆಗಿಬಿಟ್ಟು ನಾನು ನಿಮಗೆ ತೋರಿಸಿಕೊಡ್ತೇನೆ. ಈಗ ನಾವು ಮೇನ್ ಉದ್ದೇಶ ಬಂದು ನಮಗೆ ಫಾರ್ಮ್ ನಂಬರ್ 2 ಹೇಗೆ ಫಿಲ್ ಮಾಡೋದು ಅಂತ ಇರೋದ್ರಿಂದ ನಾವು ಡೈರೆಕ್ಟು ಫಾರ್ಮ್ ನಂಬರ್ 2ಗೆ ಹೋಗುವ. ಇಲ್ಲೊಂದು ನೋಟ್ ಇದೆ, ನೋಡ್ಕೊಳ್ಳಿ. ಫಾರ್ಮ್ ನಂಬರ್ 1 ಅದು 1 ಟೈಮ್ ಆ್ಯಕ್ಟಿವಿಟಿ. ಅದು ಇಡೀ ನಿಮ್ಮ 100 ಡೇಸ್ ಕ್ಯಾಂಪೇನಲ್ಲಿ 7ನೇ ತಾರೀಕಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆಯಲ್ಲ, ಅದು ನಿಮಗೆ 7ನೇ ತಾರೀಕಿಂದ ಮಾರ್ಚ್ 22ರವರೆಗೆ ಏನು ಕ್ಯಾಂಪೇನ್ ಇದೆ ಅಲ್ಲಿ ತನಕ ನಿಮಗೆ ಇದು ಆ್ಯಕ್ಟಿವಿಟಿ ಒಂದೇ ಸಲ ಮಾಡಲಿಕ್ಕೆ. ಇದು ಒಂದು ಸಲ ಮಾಡಿದರೆ ನೀವು ಇದನ್ನು ಮುಟ್ಟಬೇಡಿ. ಇದನ್ನು ಅಕಸ್ಮಾತ್ ಯಾರಾದರೂ ರಾಂಗ್ ಎಂಟ್ರಿ ಮಾಡಿದರೆ ಫಾರ್ಮ್ ನಂಬರ್ 1 1 ಟೈಮ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಏನಿದೆ ಫಾರ್ಮ್ ನಂಬರ್ 1 ಮಿಸ್ಟೇಕ್ಸ್ ಮಾಡಿದರೆ ಇದನ್ನು ಓವರ್ ರೈಟ್ ಮಾಡಲಿಕ್ಕೆ ನೀವು ಪುನಃ ಅದೇ ಸೇಮ್ PHI ID ಯೂಸ್ ಮಾಡಿಕೊಂಡು ನೀವು ಪುನಃ ಅದನ್ನು ಎಂಟ್ರಿ ಮಾಡಿದ್ರೆ ನೀವು ಯಾವುದು ರೀಸೆಂಟಾಗಿ ಎಂಟ್ರಿ ಮಾಡಿರ್ತೀರಿ ಆ ಮ್ಯಾಪಿಂಗ್ ಆಗಿ ಹೋಗ್ತದೆ. ಆದರೆ ಇದನ್ನು ಗಡಿ ಮಿಸ್ಟೇಕ್ಸ್ ಮಾಡ್ತಾ ಗಡಿ ಎಂಟ್ರಿ ಮಾಡಲಿಕ್ಕೆ ಹೋಗ್ಬೇಡಿ. ಇದು 1 ಟೈಮ್ ಆ್ಯಕ್ಟಿವಿಟಿ ಆಗಿರೋದ್ರಿಂದ 1 ಅಥವಾ 2 ಸಲ ಅಥವಾ 3 ಸಲ ಮಿಸ್ಟೇಕ್ಸನ್ನು ತಿದ್ದಲಿಕ್ಕೆ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ರಿಪೋರ್ಟ್ಸ್ ಸೆಕ್ಷನಲ್ಲಿ ನಿಮ್ಮ ಫಾರ್ಮ್ ನಂಬರ್ 2ಗೆ ಸ್ವಲ್ಪ ಪ್ರಾಬ್ಲಮ್ ಆಗಲಿಕ್ಕೆ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನೆಕ್ಸ್ಟ್ ಫಾರ್ಮ್ ನಂಬರ್ 2ಗೆ ಹೋಗುವ.
ಓಕೆ, ಇದೊಂದು ನಾನು PHC ಅಡ್ಯಾಡ್ಕ ಅಂತೇಳಿ ನಮ್ಮ ದಕ್ಷಿಣ ಕನ್ನಡದ ಒಂದು ಅಡ್ಯಾಡ್ಕ PHC ಇದು, ಅವರ ಲಾಗಿನಲ್ಲೇ ನಾನು ಇದನ್ನು ನಿಮಗೆ ಫಾರ್ಮ್ ನಂಬರ್ 2 ಫಿಲ್ ಮಾಡೋದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಓಕೆ, ಇದು ನಿಮಗೆ ಫಾರ್ಮ್ ನಂಬರ್ 2 ಡೈಲಿ ನಿಮಗೆ 3:30-4 ಗಂಟೆ ಒಳಗಡೆ, ನಿಮ್ಮ PHC ಟೈಮಿಂಗ್ 4:30 ಅಲ್ವಾ, ಅಟ್ಲೀಸ್ಟ್ 4:30 ಒಳಗಾದರೂ ಕೂಡ ನೀವು ಇದನ್ನು ಡೈಲಿ ನಿಮ್ಮ ಆ್ಯಕ್ಟಿವಿಟಿ 100 ಡೇಸ್ ಆ್ಯಕ್ಟಿವಿಟಿ ಆದ ಕೂಡಲೇ 100 ಡೇಸ್ ಅಲ್ಲ 100 ಡೇಸದ ಆ್ಯಕ್ಟಿವಿಟಿಯಲ್ಲಿ ಆ ದಿನದ ಆ್ಯಕ್ಟಿವಿಟಿ ಕಂಪ್ಲೀಟ್ ಆದ ಕೂಡಲೇ ನೀವು ಈ ಫಾರ್ಮನ್ನು ಅಂದರೆ ಫಾರ್ಮ್ ನಂಬರ್ 2 ನಿಮ್ಮ PHI ಲಾಗಿನಿಂದ ಇದನ್ನು ತುಂಬಿಸ್ಬಿಟ್ಟು ಹೋಗಬೇಕು. ಈಗ ನಾವು ಏನೆಲ್ಲ ತುಂಬಿಸ್ಬೇಕು ಅಂತ ನೋಡ್ಕೊಳ್ಳುವ. ಓಕೆ, ನಂಬರ್ 1, ನಂಬರ್ ಆಫ್ ವಲ್ನರಬಲ್ ಇಂಡಿವಿಜುವಲ್ಸ್ ಸ್ಕ್ರೀನ್ಡ್ ಇನ್ ದ ಜೋಗ್ರಫಿ ಡ್ಯೂರಿಂಗ್ ದ ಕ್ಯಾಂಪೇನ್. ಇದು ಅರ್ಥ ಏನಂತ ಹೇಳಿದರೆ, ನಿಮಗೆ ಆ ದಿವಸದಲ್ಲಿ ಆ ಪರ್ಟಿಕ್ಯುಲರ್ ಡೇಯಲ್ಲಿ, ಈಗ ನೀವು ನಾಳೆ ಮಾಡ್ತಾ ಇದ್ದೀರಂತ, ನಾಳೆ ಅಕಸ್ಮಾತ್ ಆ ದಿನ 16ನೇ ತಾರೀಕು ಡಿಸೆಂಬರ್ ಆಗಿದ್ದರೆ 16ನೇ ತಾರೀಕಿಗೆ ಬೆಳಗ್ಗಿಂದ ಸಂಜೆವರೆಗೆ ದಿನದ ಆ್ಯಕ್ಟಿವಿಟಿ ಈ ವಲ್ನರೇಬಲ್ ಪಾಪ್ಯುಲೇಷನ್, ನೀವು ಫಾರ್ಮ್ ನಂಬರ್ 1 ನೀವು ವಲ್ನರೇಬಲ್ ಪಾಪ್ಯುಲೇಷನ್ ಅಂತ ಎಷ್ಟು ಕೊಟ್ಟಿದ್ದೀರಿ, ಆ ವಲ್ನರೇಬಲ್ ಪಾಪ್ಯುಲೇಷನಲ್ಲಿ ಎಷ್ಟು ಸ್ಕ್ರೀನಿಂಗ್ ಆಗಿದೆ ಅಂತ ಅಲ್ಲಿ ಕೇಳ್ತಾ ಇದ್ದಾರೆ. ಆ ಜೋಗ್ರಫಿ ಏರಿಯಾದಲ್ಲಿ ಈಗ ಒಂದು ಗ್ರಾಮ ಅಂತ ತಗೊಳ್ಳಿ, ಒಂದು ಅಡ್ಯಾಡ್ಕದಲ್ಲಿ ಒಂದು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಎಷ್ಟು ವಲ್ನರೇಬಲ್ ಪಾಪ್ಯುಲೇಷನನ್ನು ಸ್ಕ್ರೀನಿಂಗ್ ಮಾಡಿದಿರಿ ಅಂತ ನಿಮ್ಮ PHCಯ ಟೋಟಲ್ ಬರ್ತದಲ್ಲ, ಆ ಟೋಟಲನ್ನು ಇಲ್ಲಿಗೆ ಹಾಕಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ 75 ಆ ದಿನದಲ್ಲಿ ಸ್ಕ್ರೀನಿಂಗ್ ಆಗಿದೆ. ನೀವು ಕೊಟ್ಟ ವಲ್ನರೇಬಲ್ ಪಾಪ್ಯುಲೇಷನಲ್ಲಿ ಈಗ 2500 ಅಥವಾ 3000 ನೀವು ಕೊಟ್ಟಿರ್ತೀರಿ, ಅದರಲ್ಲಿ ನಾಳೆ 16ನೇ ತಾರೀಕಿಗೆ ನೀವು 75 ಜನರನ್ನು ಮಾತ್ರ ನೀವು ಸ್ಕ್ರೀನಿಂಗ್ ಮಾಡಿದಿರಿ ಅಂತ ಅರ್ಥ. ಅಂದರೆ ಇನ್ನೂ 2500ಅಲ್ಲಿ 75 ಕಳೆದ್ರೆ ಇನ್ನೂ ಕೂಡ ನಿಮಗೆ 2425 ಉಳಿತು. ಅದು ನಿಮಗೆ ಇನ್ನೂ 100 ಡೇಸ್ ಟೈಮ್ ಇದೆ, ಅಲ್ಲಿ ತನಕ ನೀವು ಕವರ್ ಮಾಡ್ತಾ ಹೋಗ್ಬೋದು ಅದನ್ನು. ಈಗ 75 ನೀವು ಪರ್ಟಿಕ್ಯುಲರ್ ಡೇಯಲ್ಲಿ ಮಾಡಿದ್ದೀರಿ. ಈಗ ನೆಕ್ಸ್ಟ್ ಕಾಲಮ್ ಬಂದುಬಿಟ್ಟು ನಂಬರ್ ಆಫ್ ಇಂಡಿವಿಜುವಲ್ಸ್ ವಿತ್ ಪಾಸ್ಟ್ ಹಿಸ್ಟ್ರಿ ಆಫ್ TB ಸ್ಕ್ರೀನ್ಡ್ ಅಂತ ಹೇಳಿದರೆ, ಈ 75 ನೀವು ಏನು ಸ್ಕ್ರೀನಿಂಗ್ ಮಾಡಿದಿರಿ, ಆ ಒಂದು ಸ್ಕ್ರೀನಿಂಗ್ ಮಾಡಿದ್ರಲ್ಲಿ 75 ಜನರಲ್ಲಿ ಟೋಟಲ್ ನಿಮಗೆ ಪಾಸ್ಟ್ ಹಿಸ್ಟ್ರಿ ಅಂದರೆ 5 ವರ್ಷದ ಹಿಂದೆ ಅಂತ ಹೇಳಿದರೆ, ನಾವೀಗ 24ರಲ್ಲಿದ್ದೇವೆ, 24, 23, 22, 21 ಮತ್ತು 20. ಈ 5 ವರ್ಷದಲ್ಲಿ ನಮಗೆ ಎಷ್ಟು ಜನ TB ಪೇಷಂಟನ್ನು ಸ್ಕ್ರೀನಿಂಗ್ ಮಾಡಿದಿರಿ ಆ ಪರ್ಟಿಕ್ಯುಲರ್ ಡೇಯಲ್ಲಿ. ಈ 75ರಲ್ಲಿ ಯಾರಾದರೂ TB ಪೇಷಂಟ್ ಇದ್ರ 5 ವರ್ಷದ ಹಿಂದಿದ್ದು ಯಾರಾದರೂ ಇದ್ರಾ ಅಂತ ಇಲ್ಲಿ ಬರಿಬೇಕಾಗತ್ತೆ. ನಾವೊಂದು 2 ಸಿಕ್ಕಿದ್ದಾರೆ, ಈಗ ನಾವೊಂದು ಅಂದಾಜಿಗೆ ಡಮ್ಮಿ ಫಿಗರ್ ಹಾಕುವ. 75ರಲ್ಲಿ ನಮಗೆ 2 ಜನ TB ಪೇಷಂಟ್ ಸಿಕ್ಕಿದ್ದಾರೆ. ಓಕೆ, ಈಗ TB ಪೇಷಂಟ್ ಸಿಕ್ಕ ಮೇಲೆ ಅವರ ಕಾಂಟ್ಯಾಕ್ಟ್ಸ್ ಕೂಡ ಸಿಗ್ತಾರೆ ನಮಗೆ ಅಲ್ವಾ. ಆ ಕಾಂಟ್ಯಾಕ್ಟ್ಸ್ ಕೂಡ ಈ 75ರಲ್ಲಿ ಆ್ಯಡ್ ಆಗಿರ್ತದೆ. ಈ 75ಅಲ್ಲಿ TBಯ ಪೇಷಂಟಿನ 2 ಇಯರ್ಸ್, ಅದು ಈಗ ಇದು 5 ವರ್ಷದ ಹಿಂದೆ ಅಂತ ಹೇಳಿದರೆ 2022 ಮತ್ತು 23 ನಾವು 2 ವರ್ಷದ ಹಿಂದಿದು ಕಾಂಟ್ಯಾಕ್ಟನ್ನು ಸ್ಕ್ರೀನಿಂಗ್ ಮಾಡಲಿಕ್ಕೆ ಆಲ್ರೆಡಿ ಮ್ಯಾಪಿಂಗ್ ಮಾಡಿದ್ದೇವೆ ನಾವು. 2022 ಮತ್ತು 2023 ಮ್ಯಾಪಿಂಗ್ ಮಾಡಿದ್ದೇವೆ. ಈ ಮ್ಯಾಪಿಂಗ್ ಮಾಡಿರೋದ್ರನ್ನು ನೀವು 2 ಪೇಷಂಟ್ ಅದು 2022, 23 ಆಗಿದ್ದರೆ ನೀವು ಆ ಮನೆಯ ಕಾಂಟ್ಯಾಕ್ಟ್ಸನ್ನು, ಅಂದರೆ ಈಗ 2 ಪೇಷಂಟನ್ನು ನೋಡಿದಿರಿ ನೀವು, ಆ 2 ಪೇಷಂಟಲ್ಲಿ ನಿಮಗೆ ಅವರ ಮನೆಯಲ್ಲಿ ಎಷ್ಟು ಜನ ಕಾಂಟ್ಯಾಕ್ಟ್ ಸಿಗ್ತಾರೆ, ಒಂದು 8 ಜನ, 2 ಮನೆ ಸೇರಿ 8 ಜನನೂ ಸಿಗ್ತಾರೆ. ಇಲ್ಲಿ ಒಂದು ನೋಟ್ ಇದೆ ನೋಡಿ, ಈ 2, 8 ಇದೆಲ್ಲ ನಿಮಗೆ 75 ಇದರಲ್ಲೇ ಸಿಗ್ತದೆ. 75ಅಲ್ಲೇ ಅದು ನೀವು ಎಲ್ಲ ಸೇರಿಸಿದರೆ ಅದು 75 ಆಗಬೇಕಂತ ಇಲ್ಲ, 75ಅಲ್ಲಿ ಈ ಕ್ಯಾಟಗರಿಗೆ ಬರೋರು ಇರ್ತಾರೆ ಅಲ್ಲಿ. ನೆಕ್ಸ್ಟ್ ಅರ್ಥ ಆಯ್ತು ಅಂತ ಅಂದ್ಕೊಳ್ತಾನೆ. ನೆಕ್ಸ್ಟ್ ನಂಬರ್ ಆಫ್ ಡಯಾಬಿಟಿಸ್ ಸ್ಕ್ರೀನ್ ಇನ್ ದ ಜೋಗ್ರಫಿ ಡ್ಯೂರಿಂಗ್ ದ ಏರಿಯಾ. ಈ 75ಅಲ್ಲಿ ಇದೆರಡು ಬಿಟ್ಟುಬಿಡಿ. ಈಗ ಈ 75ಅಲ್ಲಿ ನೀವು ಟೋಟಲ್ ವಲ್ನರಬಲ್ ಪಾಪ್ಯುಲೇಷನ್ 75ಅಲ್ಲಿ ಟೋಟಲ್ ಎಷ್ಟು ಡಯಾಬಿಟೀಸ್ ಜನರನ್ನು ನೀವು ಸ್ಕ್ರೀನಿಂಗ್ ಮಾಡಿದಿರಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲಿ ಡಯಾಬಿಟಿಸ್ನವರು ನಿಮಗೆ ಒಂದು ವಲ್ನರಬಲ್ಲೇ ಪಾಪ್ಯುಲೇಷನ್ ನೀವು ಕೊಟ್ಟಿರೋದ್ರಿಂದ ಡಯಾಬಿಟಿಸ್ನವರು ಹೈಯೆಸ್ಟ್ ಇರ್ತಾರಲ್ಲಿ, ಒಂದು 25 ಜನವನ್ನು ನೀವು ನೋಡಿದಿರಿ. ಯಾಕಂದರೆ ನಿಮ್ಮ ಫೀಲ್ಡ್ ಲೆವೆಲ್ ಆ್ಯಕ್ಟಿವಿಟಿಯಲ್ಲಿ ಮೊನ್ನೆ ನೀವು ಫಾರ್ಮ್ ನಂಬರ್ 1ನಲ್ಲಿ ತುಂಬಿಸಿದಾಗೆ ವಲ್ನರೇಬಲ್ ಪಾಪ್ಯುಲೇಷನ್ ಹೈಯೆಸ್ಟ್ ನೀವು ಡಯಾಬಿಟಿಸೇ ಕೊಟ್ಟಿದ್ದೀರಿ ಅಂತ, ಮತ್ತು ಎಬೋವ್ 60 ಇಯರ್ಸೇ ನೀವು ಜಾಸ್ತಿ ಫಿಗರ್ ಬಂದಿರ್ಬೋದು ನಿಮ್ಮ ಮ್ಯಾಪಿಂಗಲ್ಲಿ. ಇದನ್ನು ನೀವು 25 ಅಂತ ತೋರಿಸ್ಬೋದು. 75ಅಲ್ಲಿ
25 ಜನರಿಗೆ ನೀವು ಡಯಾಬಿಟಿಸನ್ನು ಸ್ಕ್ರೀನ್ ಮಾಡಿದಿರಿ ಆವತ್ತಿನ ಪರ್ಟಿಕ್ಯುಲರ್ ಡೇ ಅಲ್ಲಿ. ನೆಕ್ಸ್ಟ್ ನಂಬರ್ ಆಫ್ ಅನ್ನರಿಶ್ಡ್ ಇಂಡಿವಿಜುವಲ್ಸ್ ಅಂದರೆ BMI ಅಂಡರ್ 18.5 ಸ್ಕ್ರೀನ್ಡ್ ಇನ್ ದ ಜಿಯೋಗ್ರಫಿ ಡ್ಯೂರಿಂಗ್ ದ ಏರಿಯಾ. ಇದು ನಿಮಗೆ ಅರ್ಥ ಆಗಿದೆ. ಯಾರೆಲ್ಲ BMI 18.5 ಕಮ್ಮಿ ಇದೆ ಅವರನ್ನು ನಾವು ಅಂಡರ್ ನರಿಶ್ಡ್ ಇಂಡಿವಿಜುವಲ್ಸ್ ಅಂತ ಕರೆದುಬಿಟ್ಟು ಆ 75ರಲ್ಲಿ ಟೋಟಲ್ ವಲ್ನರಬಲ್ ಪಾಪ್ಯುಲೇಷನಲ್ಲಿ ಅವರು ಎಷ್ಟು ಜನ ಇದ್ದರು ಅಂತ ತಿಳ್ಕೊಳ್ಳುವ. ಇದೊಂದು ನಾನು ಒಂದು 5 ಜನರನ್ನು ಹಾಕ್ತೇನೆ. ಅಂದರೆ 75ರಲ್ಲಿ ಟೋಟಲ್ 5 ಜನ ಅಂಡರ್ ನರಿಶ್ಡ್ ಇಂಡಿವಿಜುವಲ್ಸ್ ಇದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಅಬೌವ್ 60 years ಆಫ್ ಏಜ್ ಸ್ಕ್ರೀನ್ಡ್ ಇನ್ ದ ಜಿಯೋಗ್ರಫಿ ಡ್ಯೂರಿಂಗ್ ದ ಕ್ಯಾಂಪೇನ್. ಈ 75 ಏನು ವಲ್ನರಬಲ್ ನಾವು ಸ್ಕ್ರೀನ್ ಮಾಡಿದ್ದೇವೆ ಅದರಲ್ಲಿ ಎಷ್ಟು 60 ವರ್ಷಕ್ಕಿಂತ ಜಾಸ್ತಿ ಇದ್ದಾರೆ ವಯಸ್ಸಲ್ಲಿ, ಅವರ ನಂಬರ್ಸನ್ನು ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ನೀವು 60 ವರ್ಷದ ಮೇಲೆ ಅಂತ ಹೇಳಿದರೆ ಒಂದು 20 ಹಾಕುವ. ನೆಕ್ಸ್ಟ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಹೂ ಆರ್ ಸ್ಮೋಕರ್ಸ್ ಆ್ಯಂಡ್ ಸ್ಕ್ರೀನ್ ಡ್ಯೂರಿಂಗ್ ದ ಸ್ಮೋಕರ್ಸನ್ನು ಎಷ್ಟು ಸ್ಕ್ರೀನಿಂಗ್ ಮಾಡಿದಿರಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸ್ಮೋಕರ್ಸ್ 75ಅಲ್ಲಿ ನೀವು ಆಲ್ರೆಡಿ ಡಿವೈಡ್ ಮಾಡಿ ಕೊಟ್ಟಿದ್ದೀರಿ, ಅದರಲ್ಲಿ 75ಅಲ್ಲಿ ಎಷ್ಟು ಬರ್ತಾರಂತ ನೀವಿಲ್ಲಿ ಬರಿಬೇಕಾಗ್ತದೆ. ಸ್ಮೋಕರ್ಸ್ ಒಂದು 10 ಹಾಕುವ. ಓಕೆ, ಸೇಮ್ ಅದೇ ರೀತಿ ಸ್ಮೋಕರ್ಸ್ ಆಯ್ತಲ್ಲ ಅದೇ ರೀತಿ ಆಲ್ಕೋಹಾಲಿಕ್ಸ್ ಎಷ್ಟು ಜನ ಅಂತ ಹಾಕಬೇಕಾಗ್ತಿಲ್ಲಿ ಒಂದು 10 ಹಾಕುವ. ನಂಬರ್ ಆಫ್ ವಲ್ನರಬಲ್ ಇಂಡಿವಿಜುವಲ್ಸ್ ಐಡೆಂಟಿಫೈಡ್ ಆ್ಯಸ್ ಪ್ರಿಸಂಪ್ಟಿವ್ ಯೂಸಿಂಗ್ ಸಿಂಪ್ಟಮ್ ಸ್ಕ್ರೀನಿಂಗ್ ಆರ್ ಎಕ್ಸ್ರೇ. ಹಾಗಂತ ಹೇಳಿದರೆ ಈ 75 ಜನರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಆಶನವರು ಮನೆಗೆ ಹೋಗಿರ್ತಾರೆ. ಮನೆಗೆ ಹೋದಾಗ ಅವರ ಹತ್ರ ಮನೆಯವರಿಗೆ ಸ್ಕ್ರೀನಿಂಗ್ ಮಾಡ್ತಾರೆ. ಅವರು ಸ್ಕ್ರೀನಿಂಗ್ ಮಾಡುವಾಗ ಈಗ 10 ಜನನ ಸ್ಕ್ರೀನಿಂಗ್ ಮಾಡಿದರೆ ಈಗ ಫಾರ್ ಎಕ್ಸಾಂಪಲ್ 75 ಜನರನ್ನು ಇಲ್ಲಿ ಸ್ಕ್ರೀನಿಂಗ್ ಮಾಡಿದ್ದಾರೆ ನಮಗೆ ಗೊತ್ತುಂಟು. ಈ 75 ಜನರಲ್ಲಿ ಎಷ್ಟು ಜನರಿಗೆ ಸಿಂಪ್ಟಮ್ಸ್ ಪ್ರೆಸೆಂಟ್ ಇತ್ತು ಅವರು ಪ್ಲಸ್ ಎಕ್ಸ್ರೇಗೆ ಕಳಿಸಿ ಎಕ್ಸ್ರೇಯಲ್ಲಿ ಸಸ್ಪೆಕ್ಟ್ ಬಂದಿರೋರು ಇದೆರಡು ಆ್ಯಡ್ ಆಗ್ತದೆ. ಇನ್ನೊಮ್ಮೆ ಹೇಳ್ತೇನೆ ಕೇಳಿ. ಒಂದು 75ಅಲ್ಲಿ ಎಷ್ಟು ಜನನ ನೀವು ವಲ್ನರಬಲ್ ಪಾಪ್ಯುಲೇಷನನ್ನು ಸ್ಕ್ರೀನ್ ಮಾಡಿದಿರಿ, ಅದರಲ್ಲಿ ಸ್ಕ್ರೀನಿಂಗ್ ಮಾಡುವಾಗ ಎಷ್ಟು ಜನಕ್ಕೆ ಸಿಂಪ್ಟಮ್ಸ್ ಇತ್ತು ಅಂದರೆ ಫಾರ್ ಎಕ್ಸಾಂಪಲ್ 8 ಜನರಿಗೆ ಸಿಂಪ್ಟಮ್ಸ್ ಇತ್ತು ಅಂತ ತಿಳ್ಕೊಳ್ಳಿ. ಸಿಂಪ್ಟಮ್ ಇದ್ದರೆ ನೀವು ಡೈರೆಕ್ಟಾಗಿ ನಾಟಿಗೆ ಕಳಿಸ್ತೀರಿ, ಸರಿ ಅಲ್ವಾ? ಅದೇ ರೀತಿ ಸಿಂಪ್ಟಮ್ಸ್ ಇಲ್ಲದವರಿಗೆ ಈಗ 10 ಜನಕ್ಕೆ ಸಿಂಪ್ಟಮ್ಸ್ ಇದೆ ಅಂತ ಹೇಳ್ತಾರೆ, 10 ಜನ ಒಂದು ಆ್ಯಡ್ ಆಯ್ತಲ್ಲಿ ಪ್ಲಸ್ ಆರ್ ಎಕ್ಸ್ರೇ ಅಂತ ಕೇಳಿದ್ದಾರೆ. ಇಲ್ಲಿದೆ ನೋಡಿ, ಸಿಂಪ್ಟಮ್ ಸ್ಕ್ರೀನಿಂಗ್ ಆರ್ ಎಕ್ಸ್ರೇ. ಹಾಗೆ ಎಕ್ಸ್ರೇಗೆ ಕಳಿಸ್ಲಿಕ್ಕೆ 100% ಇದೆ ಸಿಂಪ್ಟಮ್ ಇಲ್ಲದವರಿಗೆ. ಆ ಎಕ್ಸ್ರೇಯಲ್ಲಿ ಎಷ್ಟು ಜನರಿಗೆ ಸಸ್ಪೆಕ್ಟ್ ಬಂದಿದೆ ಅಂತ ನೀವಲ್ಲಿ ಹೇಳಬೇಕಾಗ್ತದೆ. ಅಂದರೆ ಸಿಂಪ್ಟಮ್ಸ್ ಇರೋರು ಪ್ಲಸ್ ಎಕ್ಸ್ರೇ ಸಸ್ಪೆಕ್ಟ್ ಬಂದಿರೋರು. ಇದು ಎಕ್ಸ್ರೇ ಇಸ್ ಅ ಸ್ಕ್ರೀನಿಂಗ್ ಟೂಲ್ ಆಗಿರೋದ್ರಿಂದ ಇದು ನಾವು ಸ್ಕ್ರೀನಿಂಗಿಗೋಸ್ಕರ ಯೂಸ್ ಮಾಡೋದ್ರಿಂದ ನಾವು ಅಲ್ಲಿ ಸಸ್ಪೆಕ್ಟ್ ಬಂದವರನ್ನು ಮಾತ್ರ ಪ್ರಿಸಂಪ್ಟಿವ್ TB ಅಂತ ನಾವಿಲ್ಲಿ ಕೊಡಬೇಕಾಗ್ತದೆ. ಅಂದರೆ ಟೋಟಲ್ ನಮಗೆ ಎಕ್ಸ್ರೇಲಿ 75 ಜನರಲ್ಲಿ ಇಬ್ಬರಿಗಿತ್ತು, ಪ್ಲಸ್ ಸಿಂಪ್ಟಮ್ಸ್ ಕೇಳುವಾಗ 10 ಜನರಿಗಿತ್ತು, ಟೋಟಲ್ 12 ಆಯ್ತು. ಅವಾಗ ಇಲ್ಲಿ 12 ಎಷ್ಟು ಜನರಲ್ಲಿ 75ಅಲ್ಲಿ 75 ವಲ್ನರೇಬಲಲ್ಲಿ ನಮಗೆ ಟೋಟಲ್ 12 ಸಿಕ್ಕಿದ್ರು. ಎಕ್ಸ್ರೇ ಸಸ್ಪೆಕ್ಟ್ ಪ್ಲಸ್ ಸಿಂಪ್ಟಮ್ಸ್ ಸ್ಕ್ರೀನಿಂಗ್ ಮಾಡುವಾಗ ಸಿಂಪ್ಟಮ್ಸ್ ಇರೋರು. ಈಗ ಅದರಲ್ಲಿ ನಂಬರ್ ಆಫ್ ಇಂಡಿವಿಜುವಲ್ಸ್ ಇದರಲ್ಲೆಲ್ಲ ಈಗ ನೋಡಿ ಇಲ್ಲಿಯ ತನಕ ನೀವು ಇಲ್ಲಿಂದ ಏನು ಮಾಡಿದ್ರಿ 75ಅಲ್ಲಿ ನೀವು ಲೆಕ್ಕ ಹಾಕಿದ್ರಿ. ಇಬ್ಬರು ಪಾಸ್ ಹಿಸ್ಟ್ರಿ, ಹೌಸ್ ಹೋಲ್ಡ್ ಕಾಂಟ್ಯಾಕ್ಟ್, 25 ಡಯಾಬಿಟಿಸ್ನವರು, ಇದೆಲ್ಲ ನಿಮಗೆ 75ಅಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯಾದಂಥ ಅಭ್ಯಾಸಗಳು ಮತ್ತು ಕಾಯಿಲೆಗಳು ಇರ್ತದೆ. ಅದನ್ನು ನೀವಿಲ್ಲಿ ಇಂಡಿವಿಜುವಲ್ಸನ್ನು ವಲ್ನರಬಲ್ ಇಂಡಿವಿಜುವಲ್ಸನ್ನು ನೀವು ತೋರಿಸಿದಿರಿ ಇಲ್ಲಿ. ಈಗ ಇಲ್ಲಿ ನೀವು 10ನೇ ಕಾಲಮಿಂದ ನಿಮಗೆ ಅಲ್ಲಿ ನೋಡಬೇಕಂತ ಇಲ್ಲ. ಯಾಕಂತ ಹೇಳಿದರೆ ವಲ್ನರೇಬಲ್ ಪಾಪ್ಯುಲೇಷನ್ನೇ ಬೇರೆ, ಇಲ್ಲಿ ಕಾಂಗ್ರಿಗೇಟ್ ಸೆಟ್ಟಿಂಗ್ ಇದರಲ್ಲೇ ನೀವು ಏನು ಪಾಪ್ಯುಲೇಷನ್ ಕೊಟ್ಟಿದ್ದೀರಿ ಅದೇ ಬೇರೆ. ಕಾಂಗ್ರಿಗೇಟ್ ಸೆಟ್ಟಿಂಗ್ ಅಂತ ಹೇಳಿದರೆ ನಿಮಗೆ ಅನಾಥಾಶ್ರಮ, ವೃದ್ಧಾಶ್ರಮ, ರೆಸಿಡೆನ್ಷಿಯಲ್ ಸ್ಕೂಲು
ಇಂಥದ್ದೆಲ್ಲ ಸೇರ್ತದೆ. ಅಂಥವ್ರದ್ದು ನೀವು ಎಷ್ಟು ಜನರನ್ನ ಸ್ಕ್ರೀನಿಂಗ್ ಮಾಡಿದಿರಿ ಅಂತ ಈ ಕಾಲಮಲ್ಲಿ ಕೊಡಬೇಕು. ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಒಂದು ಅವತ್ತಿನ ನಾಳೆ 16ನೇ ತಾರೀಕು ಅಂತ ಹೇಳಿದರೆ ನೀವು 75 ಜನನ ಸ್ಕ್ರೀನಿಂಗ್ ಮಾಡಿ ಅವ್ರದ್ದು ವಲ್ನೇಬಲ್ ಇಂಡಿವಿಜುವಲ್ಸಲ್ಲಿ ಎಷ್ಟೆಷ್ಟು ಐಡೆಂಟಿಫೈ ಮಾಡಿ ನೀವು ಸ್ಕ್ರೀನಿಂಗ್ ಎಲ್ಲ ಮಾಡಿದಿರಿ. ಅದೇ ರೀತಿ ಪ್ಲಸ್ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಇತ್ತಲ್ಲಿ ನಿಮಗೆ, ಅದು ಕೂಡ ನೀವು 16ನೇ ತಾರೀಕಿಗೆ ಮಾಡ್ತೀರಿ. ಅಲ್ಲಿ ಪಾಪ್ಯುಲೇಷನ್ ಒಂದು 150 ಜನ ಮಕ್ಕಳಿದ್ದಾರೆ. 150 ಜನರನ್ನು ನೀವು ಒಂದೇ ದಿವಸದಲ್ಲಿ ಮುಗಿಸಿದ್ರೆ ಅಲ್ಲಿ 150 ಅಂತ ನೀವು ಹಾಕ್ಬೋದು. ಅಲ್ಲಿ 150. ಓಕೆ, ಇಲ್ಲಿಗೆ ಇಷ್ಟೇ ಕೇಳಿರೋದವರು. ನಂಬರ್ ಆಫ್ ಇಂಡಿವಿಜುವಲ್ಸ್ ಇನ್ ಕಾಂಗ್ರಿಗೇಟ್ ಸೆಟ್ಟಿಂಗ್ಸ್ ಸ್ಕ್ರೀನ್ಡ್ ಇನ್ ದ ಜಾಗ್ರಫಿ ಡ್ಯೂರಿಂಗ್ ದ ಕ್ಯಾಂಪೇನ್. ಆ ಒಂದು ದಿನದಲ್ಲಿ ನೀವು 150 ಜನರನ್ನು ಸ್ಕ್ರೀನಿಂಗ್ ಮಾಡಿದಿರಿ ಅಂತ ಕೇಳ್ತಾ ಇರೋದು. ಅಂದರೆ ಸ್ಕ್ರೀನಿಂಗ್ ಅಂತ ಹೇಳಿದರೆ ಸಿಮ್ಟಮ್ ಸ್ಕ್ರೀನಿಂಗ್ ಕೂಡ ಆಗ್ತದೆ, ಆಯಿತಾ. ನೆಕ್ಸ್ಟ್, ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್. ಇದು ಸ್ವಲ್ಪ ಗಮನ ಇಟ್ಟು ಕೇಳಿ, ಇದು ತುಂಬ ಇಂಪಾರ್ಟೆಂಟ್ ಕಾಲಮ್ಮ. ಇಲ್ಲೇ ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇದ್ದದ್ದು ಮುಂಚೆ ಕೂಡ. ಇದೊಂದು ಸ್ವಲ್ಪ ಗಮನ ಇಟ್ಟು ಕೇಳಿ. ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ವಲ್ನರೇಬಲ್ ಪ್ಲಸ್ ಜನರಲ್ ಸ್ಕ್ರೀನ್ ಡ್ಯೂರಿಂಗ್ ದ ಕ್ಯಾಂಪೇನ್. ಈಗ ನೀವು ನೋಡ್ಬೋದು 11ನೇ ಕಾಲಮ್ಮ, ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಅಂದರೆ ಯಾರು? ವಲ್ನರೇಬಲ್ ಅಂತ ನಾವೀಗ ಆಲ್ರೆಡಿ ಮೇಲೆ ಎಷ್ಟು 75 ಜನರನ್ನು ಸ್ಕ್ರೀನಿಂಗ್ ಮಾಡಿದ್ದೇವೆ. ವಲ್ನರೇಬಲನ್ನು ಕಾಂಗ್ರಿಗೇಟ್ ಸೆಟ್ಟಿಂಗ್ ಇಲ್ಲಿ ಸೇರೋದಿಲ್ಲ. ವಲ್ನರೇಬಲ್ ಪ್ಲಸ್ ಜನರಲ್. ಈ ಜನರಲ್ ಯಾರು ಅಂತ ಕೇಳೋದಾದರೆ ಹೇಳ್ತಾನೆ, PHCಯಲ್ಲಿ ನಿಮಗೆ OPDಗೆ ಬಂದಿರ್ತಾರಲ್ಲ, ಫಾರ್ ಎಕ್ಸಾಂಪಲ್ PHCಯಲ್ಲಿ ಅಥವಾ ಹೆಲ್ತ್ ವೆಲ್ನೆಸ್ ಸೆಂಟರಲ್ಲಿ, ಆರ್ಮ್ ಸೆಂಟರಲ್ಲಿ ಅವತ್ತಿನ ದಿನ OPD. ಈಗ ಒಂದು PHCಯಲ್ಲಿ ಒಂದು PHC 2 HWC ಅದಕ್ಕೆ ಮದರ್ ಅಟ್ಯಾಚ್ ಆಗಿ ಇರ್ತದೆ. ಅಂದರೆ 3 ಕಡೆದು OPD ಅಂದರೆ ಬಂದವ್ರದ್ದೆಲ್ಲ ಕೊಡಲಿಕ್ಕಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು 50 ಜನ ಬಂದಿದ್ದಾರೆ ಒಂದು PHCಗೆ. 50 ಜನರಲ್ಲಿ ಡಾಕ್ಟರ್ ಅಲ್ಲಿದು ನಾವು 25 ಜನರಿಗೆ ಸಿಮ್ಟಮ್ಸ್ ಕೇಳಿದಾರಂತ ಹೇಳಿದರೆ ಅದು ನಿಮಗೆ ಸ್ಕ್ರೀನ್ಡ್ ಅಂತ ಆಗ್ತದೆ. ಈಗ 50ಕ್ಕೆ 50 ಕೂಡ ನೀವು ಸಿಮ್ಟಮ್ ಸ್ಕ್ರೀನಿಂಗನ್ನು ಮಾಡಿದರೆ, ಅಂದರೆ 50 ಜನರಿಗೆ ಕೂಡ ಅಲ್ಲಿಯ ಡಾಕ್ಟ್ರ್ ಆಗಲಿ HWC CHO ಆಗಲಿ ಅವರು ಸಿಮ್ಟಮ್ಸನ್ನು ಕೇಳಿದರೆ 50 ಕೂಡ ಸ್ಕ್ರೀನಿಂಗ್ ಆಯ್ತಂತ ಅರ್ಥ ಅಲ್ಲಿ. ಅಂದರೆ ವಲ್ನರೇಬಲ್ 75 ನಂಬರ್ 1 ಕಾಲಮ್ ಇದು 75 ಪ್ಲಸ್ ಜನರಲ್. ಅವತ್ತು OPDಗೆ PHCಗೆ ಒಂದು 50, HWCಗೆ ಒಂದು 15, 2 HWC ಸೇರಿಬಿಟ್ಟು 30. ಟೋಟಲ್ 50, 15, 15 ಒಟ್ಟಿಗೆ ಅಲ್ಲಿ 80 ಜನರಲ್ಲಿಗೆ ಆಯಿತು. 80 ಜನರಲ್ ಆದರೆ ಪ್ಲಸ್ ವಲ್ನರೇಬಲ್ 75. ಇಲ್ಲಿ ನೋಡಿ, ನಾನು ಫಿಗರೇ ಹಾಕಿ ತೋರಿಸ್ತೇನೆ. ಇದು ವಲ್ನರೇಬಲ್ ನಾವು ನೋಡಿದ್ದು, ಪ್ಲಸ್ ನಿಮಗಿಲ್ಲಿ ಪ್ಲಸ್ ಸಿಂಬಲ್ ಬರ್ತಾ ಇಲ್ಲ. ಓಕೆ, ವಲ್ನರೇಬಲ್ 75 ಪ್ಲಸ್ 80 ಅಂತ ಹೇಳಿದರೆ OPDದು ಎಲ್ಲರನ್ನ ಅವರು ಸ್ಕ್ರೀನಿಂಗನ್ನು ಕೇಳಿದರೆ, ಪೇಷಂಟ್ ಹತ್ರ ಎಲ್ಲರಿಗೂ ಸಿಮ್ಟಮ್ಸನ್ನು ಕೇಳಿದರೆ ಅವ್ರದ್ದು ಸ್ಕ್ರೀನಿಂಗ್ ಆಗಿದೆ ಅಂತ ಅರ್ಥ. 75 ಪ್ಲಸ್ 80 ಅಂತ ಹೇಳಿದರೆ 50, 50 PHC OPD ಎಲ್ಲರದ್ದು ಸ್ಕ್ರೀನಿಂಗ್ ಆಗಿದ್ದರೆ, ಪ್ಲಸ್ 15 HWC ಆರ್ಮ್ ಸೆಂಟರ್ CHOನವರು ಸ್ಕ್ರೀನಿಂಗ್ ಮಾಡಿದರೆ, ಪ್ಲಸ್ ಇನ್ನೊಂದು HWC 15 ಸ್ಕ್ರೀನಿಂಗ್ ಮಾಡಿದರೆ ಟೋಟಲ್ 85. 80 ಪ್ಲಸ್ 75 ಎಷ್ಟಾಯಿತು? 155 ಆಯಿತು. 155. ಇದು ನಿಮ್ಮ ಈ 155 ನಿಮ್ಮ ಇದರಲ್ಲಿ 75 ಸಪ್ರೇಟ್ ಇರ್ತದೆ, ಆ್ಯಡ್ ಆಗಿ 80 ಇರ್ತದೆ. ನಿಮ್ಮ ವಲ್ನರೇಬಲ್ ಪಾಪ್ಯುಲೇಷನಲ್ಲಿ ನೀವು ಕೊಟ್ಟಿರೋ ಫಿಗರಲ್ಲಿ 2,500 ನೀವು ಕೊಟ್ಟಿದ್ದರೆ ಅದರಲ್ಲಿ 75 ಮಾತ್ರ ಮೈನಸ್ ಆಗ್ತದೆ. ಇದು ಮೈನಸ್ ಆಗಲ್ಲ, ಯಾಕಂದರೆ ಇದು ಜನರಲ್ ಪಾಪ್ಯುಲೇಷನ್ ನಿಮಗೆ ಇದಾಗಿರ್ತದೆ, ಆ್ಯಡ್ ಆಗಿರ್ತದಲ್ಲಿ, ಅದಕ್ಕೋಸ್ಕರ. ಈಗ ನೆಕ್ಸ್ಟ್ ಕಾಲಮ್ ಬಂದು ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್. ನೀವಲ್ಲಿ ಮೇಲೆ ಎಷ್ಟು ಕೊಟ್ಟಿದ್ದೀರಿ? ಸ್ಕ್ರೀನ್ಡ್ ಎಷ್ಟು? 155. 75 ಪ್ಲಸ್ ಆವಾಗಲೇ ಹೇಳಿದ ಥರ ಜನರಲಲ್ಲಿ 80 ತನಕ ಬಂದಿತ್ತು. ಟೋಟಲ್ 155 ಬಂದಿತ್ತಲ್ಲ, ಅದರಲ್ಲಿ ನೀವು ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಐಡೆಂಟಿಫೈ ಆ್ಯಸ್ ಪ್ರಿಸಂಪ್ಟಿವ್ TB ಯೂಸಿಂಗ್. ಈಗೇನು ನೀವು ಇಲ್ಲಿ ಸ್ಕ್ರೀನಿಂಗ್ ಮಾಡಿದಿರಿ, ಸ್ಕ್ರೀನಿಂಗ್ ಅಂದರೆ ಓರಲ್ ಸ್ಕ್ರೀನಿಂಗ್ ಮಾಡಿರ್ತೀರಿ, ಕೇಳಿರ್ತೀರಿ ಅವರಿಗೆ ಸಿಮ್ಟಮ್ಸ್ ಇದೆಯಾ ಇಲ್ಲ ಅಂತ ಕೇಳಿರ್ತೀರಿ. ಅಷ್ಟರಲ್ಲಿ ಎಷ್ಟು ಜನರಿಗೆ ನಾವು ಸಿಮ್ಟಮ್ಸ್ ಸಿಕ್ಕಿದೆ ಅಥವಾ ಎಕ್ಸ್ರೇಯಲ್ಲಿ ಸಸ್ಪೆಕ್ಟ್ ಬಂದಿದೆ? ನಿಮಗೆ ಗೊತ್ತಿದೆ
100% ಎಕ್ಸ್ರೇ ಫಾರ್ ಆಲ್ ವಲ್ನರೇಬಲ್ ಅಂತ ಆಲ್ರೆಡಿ ನ್ಯಾಷನಲ್ ಗೈಡ್ಲೈನ್ಸೇ ಇದರಲ್ಲಿ ಇದೆ. 100 days ಕ್ಯಾಂಪೇನ್ ಇದು. ಅದರಲ್ಲಿ ಸ್ವಲ್ಪ ಕಷ್ಟ ಆದರೆ ಸ್ಕ್ರೀನಿಂಗಲ್ಲಿ ಕೂಡ ನೀವು ಸಿಮ್ಟಮ್ ಸ್ಕ್ರೀನಿಂಗಲ್ಲಿ ಕೂಡ ನೀವು ಸ್ಕ್ರೀನಿಂಗೇ ಮಾಡೋದು, ಓರಲ್ ಸ್ಕ್ರೀನಿಂಗ್. ಅದರಲ್ಲಿ ಸಿಮ್ಟಮ್ ಇರೋರು ಪ್ಲಸ್ ಎಕ್ಸ್ರೇಯಲ್ಲಿ ಸಸ್ಪೆಕ್ಟ್ ಇರೋರು. ಈಗ 155ಅಲ್ಲಿ ಎಷ್ಟು ಜನ ನಮಗೆ ಸಿಕ್ಕಿರ್ಬೋದು ಅಂತ ಇಲ್ಲಿ ನಾವು ಬರಿಬೇಕಾಗ್ತದೆ. ಎಷ್ಟು ಜನ, ಒಂದು 155ಅಲ್ಲಿ ನಮಗೆ 75ಅಲ್ಲಿ ನಮಗೆ ಆವಾಗಲೇ ಎಷ್ಟು ಸಿಕ್ಕಿದ್ರು, ಕಾಲಮ್ ನಂಬರ್ 9 ನೋಡಿ, ನಂಬರ್ ಆಫ್ ವಲ್ನರಬಲ್ ಇಂಡಿವಿಜುವಲ್ಸ್ ಐಡೆಂಟಿಫೈ ಪ್ರೆಸೆಂಟ್ಲಿ ಯೂಸಿಂಗ್, ಇಲ್ಲಿ ಸೇಮ್ ಕಾಲಮ್ ಈ 12 ಪ್ಲಸ್ ಜನರಲಲ್ಲಿ ಎಷ್ಟು ಆವಾಗಲೇ ನಾ ಹೇಳಿದ್ದು 80 ಜನರಲ್ಲಿ ನಮಗೆ ಎಷ್ಟು ಎಕ್ಸ್ರೇ ಮಾಡಿಸ್ಬಿಟ್ಟು ಸಸ್ಪೆಕ್ಟ್ ಸಿಕ್ಕಿದ್ದಾರೆ ಮತ್ತು ಸ್ಕ್ರೀನಿಂಗ್ ಮಾಡುವಾಗ ಸಿಮ್ಟಮ್ ಸಿಕ್ಕಿದ್ದಾರೆ. ಒಂದು 10 ಜನ ಅಂತ ಹಿಡಿಯುವ. 10 ಜನ ಅಂತ ಹೇಳಿದರೆ 12 ಕಾಲಮ್ ನಂಬರ್ 9ರಲ್ಲಿ 12 ಇದೆ, ಪ್ಲಸ್ ಜನರಲ್ ನಿಮ್ಮ ಒ ಪಿಗೆ ಬಂದಿರೋರಲ್ಲಿ ಎಷ್ಟು ಜನ ಪ್ರಿಸಂಪ್ಟಿವ್ ಟಿ ಬಿ, ಅಂದರೆ ಯಾರಿಗೆ ಟಿ ಬಿ ಇರ್ಬೋದು ಅಂತ ಹೇಳಿ ನೀವು ಇದು ಮಾಡಿದಿರಿ. 12 ಪ್ಲಸ್ ಒಂದು 10 ಹಾಕುವ. 12 ಪ್ಲಸ್ 10 22. ಓಕೆ, ಈಗ ನೆಕ್ಸ್ಟ್ ಕಾಲಮ್ ನಂಬರ್ 13 ಅದರಲ್ಲಿ ಕೇಳಿದರೆ ನಂಬರ್ ಆಫ್ ಇಂಡಿವಿಜುವಲ್ಸ್ ರೆಫರ್ಡ್ ಫಾರ್ ಎಕ್ಸ್ರೇ ಅಂತ ಹೇಳಿ. ಅಲ್ಲಿ ಯಾವ ಫಿಗರ್ ಹಾಕಬೇಕಂತ ಹೇಳಿದರೆ, ನಿಮ್ಮ ಟೋಟಲ್ ನೀವು ಇಂಡಿವಿಜುವಲ್ಸ್ ಸ್ಕ್ರೀನಿಂಗ್ ಮಾಡಿರೋದು ಟೋಟಲ್ 155, ನಿಮಗೆ ಸಿಮ್ಟಮ್ಸ್ ಸಿಕ್ಕಿರೋದು ಅಲ್ಲಿ 22, ಅಂದರೆ 155 ಮೈನಸ್ 22 ಅಂತ ಹೇಳಿದರೆ 133 ಆಗ್ತದೆ. 130 ಜನರನ್ನು ಯಾರಿಗೆ ಸಿಮ್ಟಮ್ ಇಲ್ಲ ಅವರಿಗೆ ನೀವು ಎಕ್ಸ್ರೇನ ಆಫರ್ ಮಾಡಬೇಕು. ಅದೇ ನಿಮಗೆ ರೆಫರ್ಡ್ ಆಗಿ ಬರ್ತದೆ, ಅದನ್ನು ಅಲ್ಲಿ ಹಾಕಬೇಕು. 133 ಅಂತ ಹಾಕಬೇಕು. ನೆಕ್ಸ್ಟ್ ನಂಬರ್ ಆಫ್ ಇಂಡಿವಿಜುವಲ್ಸ್ ರೆಫರ್ಡ್ ಫಾರ್ ನಾಟ್. ಈಗ ನೋಡಿ, ನಿಮಗೆ ನಿಮ್ಮ ಪಿ ಎಚ್ ಸಿಯಲ್ಲಿ ನೀವು ಒ ಪಿ ಡಿಯಿಂದನೇ ಸ್ಕ್ರೀನಿಂಗ್ ಮಾಡಿ, ಈಗ ಆಶನವರೆಲ್ಲ ಕೆಲವು ಸ್ಯಾಂಪಲ್ ಎಲ್ಲ ತಂದಿರ್ತಾರೆ, ಅದು ವಲ್ನರೇಬಲ್ ಪಾಪ್ಯುಲೇಷನ್ ಆಗಿದ್ದಾದರೆ ಅದನ್ನು ಕೂಡ ನೀವು ತೋರಿಸ್ಬೋದು. ಇಲ್ಲಿ ನಿಮ್ಮ ಪಿ ಎಚ್ ಸಿಯಲ್ಲಿ ನೀವು ಸ್ಕ್ರೀನಿಂಗ್ ಮಾಡಿಬಿಟ್ಟು ಸಿಮ್ಟಮ್ಸ್ ಪ್ರೆಸೆಂಟ್ ಇದ್ದು ಈ 22ರಲ್ಲೇ ಬಂದಿರ್ತದೆ. ಆವಾಗ ನಾಟಿಗೆ ಕೂಡ ಕಳಿಸಿರ್ತೀರಿ, ಮೈಕ್ರೋಸ್ಕೋಪಿ ಕೂಡ ಮಾಡಿರ್ತೀರಿ. ಇಲ್ಲಿ ನೀವು ನಾಟಿಗೆ ಎಷ್ಟು ಕಳಿಸಿದಿರಿ ಆ ಪರ್ಟಿಕ್ಯುಲರ್ ಡೇ ಅಂತ ಹೇಳಿದರೆ 16ನೇ ತಾರೀಕಿದೆ ನಾವು ತೊಗೊಂಡ್ರೆ 16ನೇ ತಾರೀಕಲ್ಲಿ ನೀವು 22 ಜನ ನಿಮಗೆ ಸಿಮ್ಟಮ್ಸ್ ಇರೋರು, ಅಂದರೆ ಪ್ರಿಸಂಪ್ಟಿವ್ ಟಿ ಬಿ ಇರೋರು ಸಿಕ್ಕಿದ್ದಾರೆ. ಆ 22 ಜನರಲ್ಲಿ ಎಷ್ಟು ನಾಟು ಮಾಡಿದಿರಿ ಅಂತ, ಅಂದರೆ ನೀವು ನಾಟಿದು ಲೋಡ್ ಕೂಡ ನೋಡ್ಕೊಳ್ಬೇಕಾಗ್ತದೆ. ಯಾಕಂದರೆ ತುಂಬ ಪಿ ಎಚ್ ಸಿಗೆ ಒಂದೇ ನಾಟ್ ಮಿಷಿನ್ ಇದು ಇರ್ತದೆ, ಎಲ್ಲ ಒಟ್ಟಿಗೆ ಕಳಿಸಿದರೆ ಅದು ಪ್ರಾಬ್ಲಮ್ ಆಗಿ ಹೋಗ್ತದೆ. ನೀವು ಅಲ್ಲಿ ಕಮ್ಯುನಿಕೇಷನ್ ಮಾಡಿಬಿಟ್ಟು ಈ 22ರಲ್ಲಿ ಎಷ್ಟಿಗೆ ನಾವು ನಾಟ್ ಮಾಡ್ಬೋದು, ಎಷ್ಟಿಗೆ ಮೈಕ್ರೋಸ್ಕೋಪಿ ಮಾಡ್ಬೋದು, ಇಲ್ಲಿ ನಾವು ನೋಡ್ಕೊಳ್ಬೇಕಾಗ್ತದೆ. ಇಲ್ಲಿ ನಾವು ಹಾಕುವ, ಇಲ್ಲಿ ನಾವು ನಾಟಿಗೆ ಒಂದು 8 ಕಳಿಸುವ, 8 ನಾಟಿಗೆ, ಮೈಕ್ರೋಸ್ಕೋಪಿಗೆ 22 ಮೈನಸ್ 8 ಅಂತ ಹೇಳಿದರೆ ನಿಮಗೆ 14 ಸಿಗ್ತದೆ. 14ಅನ್ನು ಅವತ್ತಿನ ದಿನ ನಾನು ಮೈಕ್ರೋಸ್ಕೋಪಿ ಮಾಡಿದ್ವಿ. ಇಲ್ಲಿ 2 ಬರ್ತದೆ, ವಲ್ನರಬಲ್ ಪ್ಲಸ್ ಜನರಲ್, ಟೋಟಲ್ 22 ಆಯಿತು. ಇದೆರಡು ಸರಿ, 8 ಪ್ಲಸ್ 14. ಓಕೆ, ಇದರಲ್ಲೇನು ಕನ್ಫ್ಯೂಷನ್ ಇಲ್ಲ ಅಂತ ಅಂದ್ಕೊಳ್ತಾನೆ. ಏನಾದರೂ ಡೌಟ್ಸ್ ಇದ್ದರೆ ನೀವು ನಿಮ್ಮ ಸೂಪರ್ವೈಸರ್ಸಿಗೆ ಫೋನ್ ಮಾಡಿ ಕೇಳ್ಬೋದು, ಅವ್ರಿಗೆ ಕೂಡ ಟ್ರೈನಿಂಗ್ ಆಗಿದೆ ಈ ವಿಷಯದಲ್ಲಿ. ನಂಬರ್ ಆಫ್ ನಿಕ್ಷಯ್ ಶಿಬಿರ್ಸ್ ಹೆಲ್ಡ್ ಅಂತ ಹೇಳಿದರೆ ಶಿಬಿರಗಳು, ಕ್ಯಾಂಪ್ಗಳು ಆವತ್ತಿನ ದಿನ ನಿಮ್ಮ ಗ್ರಾಮಗಳಲ್ಲಿ ಎಲ್ಲಾದರೂ ಶಿಬಿರಗಳು ಮಾಡಿದ್ದೀರಾ ಅಂತ ಎಲ್ಲಿ ಕೇಳ್ತಾ ಇದ್ದಾರೆ. ಆ ಶಿಬಿರಗಳು ಮಾಡಿದರೆ ಇಲ್ಲಿ ನೀವು ತೋರಿಸ್ಬೋದು. 14ನೇ ತಾರೀಕಿಗೆ ಎಲ್ಲೋ ಒಂದು ಕಡೆ ನಿಮ್ಮ ಗ್ರಾಮಗಳಲ್ಲಿ ಒಂದು ಕ್ಯಾಂಪ್ ಮಾಡಿದ್ರು. ಕ್ಯಾಂಪ್ ಅಂತ ಹೇಳಿದರೆ ಖಾಲಿ ನಿಕ್ಷಯ ಇದೆ ಅಂತ ಅಲ್ಲ, ನಿಕ್ಷಯ ಶಿಬಿರ್ಸ್ ಕೂಡ ಪ್ಲಸ್ NCD ಅವ್ರದ್ದು ಕ್ಯಾಂಪ್ ಆಗ್ತದೆ, ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳಿದೆ, ಅದರಲ್ಲೆಲ್ಲ ಕ್ಯಾಂಪ್ ಆಗ್ತದೆ. ಆ ಕ್ಯಾಂಪನ್ನೇ ನಾವು ಒಂದು ನಿಕ್ಷಯ ಶಿಬಿರ್ಸಿಗೆ ಒಂದು ಇನ್ಕ್ಲೂಡ್ ಮಾಡಿಕೊಂಡು ಅವತ್ತು ಅದು ಕೂಡ ಆ್ಯಕ್ಟಿವಿಟಿಯನ್ನು ಅಲ್ಲಿ ಮಾಡಿಬಿಟ್ಟು ಆ ನಿಕ್ಷಯ ಕ್ಯಾಂಪಲ್ಲಿ ನಾವು ಎಷ್ಟು ಜನರನ್ನು ನಾವು ನೋಡಿರ್ಬೋದಂತ ಅದು ನೀವು ಮತ್ತು ಸಿಮ್ಟಮ್ ಸ್ಕ್ರೀನಿಂಗಲ್ಲಿ ಇಲ್ಲಿ ಟೋಟಲಲ್ಲಿ ಬಂದಾಗ ತೋರಿಸ್ಬೋದು. ಪ್ಲಸ್ ನಿಮಗೆ ನಿಕ್ಷಯಲ್ಲಿ ಇಲ್ಲಿ ನಂಬರ್ಸ್ ಮಾತ್ರ ಹಾಕಲಿಕ್ಕೆ ಎಷ್ಟು ನಿಕ್ಷಯ ಶಿಬಿರಗಳ ಆಗಿದೆ ಅಂತ. ಈಗ ಒಂದಾಗಿದ್ದರೆ ಒಂದು ಶಿಬಿರ ಆಗಿದೆ ಅಂತ ಇಲ್ಲಿ ತೋರಿಸ್ಕೊಳ್ಬಿಡಿ.
ನಂಬರ್ ಆಫ್ ನಿಕ್ಷಯ್ ವಾಹನ್ ಡಿಪ್ಲಾಯ್ಡ್ ಅಂತ ಹೇಳಿದರೆ, ನಿಕ್ಷಯ್ ವಾಹನ್ಸ್ ಅಂತ ಹೇಳಿದರೆ ನಿಮಗೆ ಒಂದು ಗಾಡಿಗಳು, ಒಂದು IC ವೆಹಿಕಲ್ಸ್ ಅಂತ ಇರ್ತದೆ. ನಮ್ಮ ಕರ್ನಾಟಕದಲ್ಲಿ ಮೋಸ್ಟ್ಲಿ ಇಲ್ಲ ಅದು. ಮತ್ತು ಎಕ್ಸ್ರೇದು ಒಂದು ವೆಹಿಕಲ್ಸ್ ಇರ್ತದೆ, ಈ ಮೊಬೈಲ್ ಎಕ್ಸ್ರೇಸ್ ಯೂನಿಟ್ ಅಂತ ಇರ್ತದೆ. ಅದು ನಿಮ್ಮ ವಿಲೇಜಿಗೆ ಹೋಗ್ಬಿಟ್ಟು ಇಂಡಿವಿಜುವಲ್ಸನ್ನು ಸ್ಕ್ರೀನಿಂಗ್ ಮಾಡುವಂಥ, ಅಂದರೆ ಪ್ರೆಸಂಪ್ಟಿವ್ TB ಇದ್ದರೆ ಅವರಿಗೆ ಸ್ಕ್ರೀನಿಂಗ್ ಮಾಡುವಂಥ ವೆಹಿಕಲ್ಸ್ ಕೂಡ ಈಗ ಇದೆ. ಕೆಲವು ಕಡೆ CB-NAT ಇದೆ, ಮಿಷಿನ್ ಇದು ಒಂದು ವೆಹಿಕಲ್ ಕೂಡ ಇದೆ. ಅದಕ್ಕೆ ನೀವು ಇದನ್ನು ನಿಕ್ಷಯ್ ವಾಹನ್ಸ್ ಅಂತ ಹೇಳ್ತಾರೆ. ಇದು ನಮ್ಮ ಡಿಸ್ಟಿಕಲ್ಲಿ ಇಲ್ಲ. ಅಕಸ್ಮಾತ್ ಇದ್ದರೆ, ಅಕಸ್ಮಾತ್ ಸೆಂಟ್ರಲಿಂದ ಕೊಟ್ಟಿದ್ದರೆ 100 ಡೇಸ್ ಕ್ಯಾಂಪೇನಲ್ಲಿ ಆ ದಿನದಲ್ಲಿ ನೀವು ಮಾಡಿದರೆ ಅಲ್ಲಿ 1 ತೋರಿಸ್ಬೋದು, ಇಲ್ಲಾಂದರೆ 0 ತೋರಿಸ್ಬೋದು. ಇಲ್ಲಿ ಇಷ್ಟೆಲ್ಲ ಆದಮೇಲೆ ನೀವಿಲ್ಲಿ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕಾಗ್ತದೆ. ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದ ಕೂಡಲೇ ಒಂದು ID ಕ್ರಿಯೇಟ್ ಆಗ್ತದೆ. ಈಗ ನಾನು ಸಬ್ಮಿಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಇದು ಒಂದು PHCಯ ಒರಿಜಿನಲ್ ID ಆಗಿರೋದ್ರಿಂದ ನಾವಿದು ಸಬ್ಮಿಟ್ ಮಾಡಿದ್ರೆ ಮತ್ತು ಅವರಿಗೆ ಇವತ್ತಿನ ರಿಪೋರ್ಟು ಅವರಿಗೆ ಜನ್ರೇಟ್ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾನು ಸಬ್ಮಿಟ್ ಮಾಡಲಿಕ್ಕೂ ಅಲ್ಲ. ಈಗ ಸಬ್ಮಿಟ್ ಮಾಡಿದರೆ ಏನು ಸಿಗ್ತದೆ ಅಂತ ಹೇಳ್ಬೋದು. ಸಬ್ಮಿಟ್ ಮಾಡಿದ ಕೂಡಲೇ ಒಂದು ID ಜನ್ರೇಟ್ ಆಗ್ತದೆ. ಆ IDಯನ್ನು ಒಂದು ಹೀಗೆ ಮಾಡ್ಬೋದು, ಒಂದು 100 ಪೇಜಸನ್ನು ಬುಕ್ ತೊಗೊಂಡ್ಬಿಟ್ಟು ಡೈಲಿ ಒಂದು ಡೇಟ್ಸ್ ಹಾಕಿ, 100 ಪೇಜಸ್ ಅಂದರೆ 100 ಡೇಸಿಗೆ ಆಗ್ತದೆ. ಒಂದು ಪೇಜಲ್ಲಿ ಒಂದು ದಿನದ ಆ್ಯಕ್ಟಿವಿಟಿಯನ್ನು ನೀವು ಬರಿಬೋದು. ಫಸ್ಟ್ ನೀವು ಸಬ್ಮಿಟ್ ಮಾಡಿದ ID ಏನು ಬರ್ತದಲ್ಲ, IDಯನ್ನು ಬರ್ಕೊಂಡು ಏನೆಲ್ಲ ಸಬ್ಮಿಟ್ ಮಾಡಿದ್ದೀರಲ್ಲ, ಆ ಸಬ್ಮಿಟ್ಟನ್ನು ಆದ ಫಿಗರ್ಸನ್ನು, ಏನು ಡಾಟಾವನ್ನು ಎಲ್ಲ ಹಾಕಿದಿರಲ್ಲ, ಈ ಡಾಟಾವನ್ನು ಒಂದು ಬರ್ಕೊಂಡ್ಬಿಡಿ. ಅದರಲ್ಲಿ ಒಂದು ಕಾಲಮ್ಸ್ ಹಾಕಿ ಬರ್ಕೊಂಡ್ಬಿಡಿ. ನಿಮಗೆ ಆ್ಯಕ್ಟಿವಿಟಿ ಏನೆಲ್ಲ ಮಾಡಿದ್ದೀವಂತ ಒಂದು ಪೇಪರಲ್ಲೂ ನಿಮಗೆ ಡಾಟಾ ಸೇವ್ ಆಗಿ ಹೋಗ್ತದೆ. ಓಕೆ, ಈಗ ನಿಮಗೆ ಫಾರ್ಮ್ ನಂಬರ್ 2 ಬಗ್ಗೆ ಏನು ಡೌಟ್ ಇಲ್ಲ ಅಂತ, ಎಲ್ಲ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ ಇದ್ದರೂ ಕೂಡ ನಿಮ್ಮ ಸೂಪರ್ವೈಸರ್ಸಿಗೆ ನೀವು ಫೋನ್ ಮಾಡಿ ಕೇಳ್ಬೋದು, ಅಥವಾ ಅವ್ರ ಹತ್ರ ಮೀಟಾಗಿಯೇ ಕೇಳ್ಬೋದು ನೀವು. ನೆಕ್ಸ್ಟ್ ನಾನು ನಿಮಗೆ ಆವಾಗಲೇ ಹೇಳಿದೆ, ಫಾರ್ಮ್ ನಂಬರ್ 1ನಲ್ಲಿ ನೀವು ನಿಕ್ಷೆಯಲ್ಲಿ ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ನಿಮಗೆ ಡಾಟಾ ಎಂಟ್ರಿ ಮಾತ್ರ ಇರೋದು ಫಾರ್ಮ್ ನಂಬರ್ 1ನಲ್ಲಿ. ಇಲ್ಲಿ ವ್ಯೂ ರಿಪೋರ್ಟ್ ಇಲ್ಲ. ಆವಾಗ ನೀವೇನು ಮಾಡಬೇಕಂತ ಹೇಳಿದರೆ, ಡಿಸ್ಟಿಕ್ ಲಾಗಿನಲ್ಲಿ ನಿಮ್ಮ ಸೂಪರ್ವೈಸರ್ಸಿಗೆ ಕೇಳಿ. ಸೂಪರ್ವೈಸರ್ಸ್ನವರಿಗೆ ಇದು ಗೊತ್ತಿರ್ತದೆ. ಇದು ಕ್ಲೋಸ್ ಮಾಡ್ತೇನೆ ನಾನೀಗ. ಕ್ಲೋಸ್ ಮಾಡಿಬಿಟ್ಟು ಇದನ್ನು ಲಾಗೌಟ್ ಆಗುವ PHI ಇದು. ಓಕೆ, ನಿಕ್ಷಯ್ ನಿಕ್ಷಯ್ ಅನಾಲಿಟಿಕ್ಸ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಅನಾಲಿಟಿಕ್ಸ್ ಡ್ಯಾಶ್ಬೋರ್ಡು, ಚಾರ್ಟ್ಸ್ ಮತ್ತು ಡಾಟಾ ಸೆಟ್ ಸಿಗ್ತದೆ. ಇಲ್ಲಿ ನೀವು ಡ್ಯಾಶ್ಬೋರ್ಡಿಗೆ ಹೋಗಬೇಕು. ಡ್ಯಾಶ್ಬೋರ್ಡಿಗೆ ಹೋಗಿದ ತಕ್ಷಣ ಇಲ್ಲಿ ಸೆಕೆಂಡ್ ಆಪ್ಷನ್ ನೋಡಿ, 100 ಡೇಸ್ ಕ್ಯಾಂಪೇನ್ ರಿಪೋರ್ಟ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೀವೇನೆಲ್ಲ ಮ್ಯಾಪಿಂಗ್ ಮಾಡಿದಿರಿ, ಯಾರ್ದೆಲ್ಲ ಮ್ಯಾಪಿಂಗ್ ಮಾಡಿದಿರಿ, ಎಷ್ಟನೇ ತಾರೀಕು ಮಾಡಿದಿರಿ, ಆ ಮ್ಯಾಪಿಂಗ್ ಆದ ಡಾಟಾವನ್ನು ಇಲ್ಲಿ ನೀವು ನೋಡ್ಬೋದು. ಕೆಲವರೆಲ್ಲ ಪಾಪ್ಯುಲೇಷನ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಒನ್ ಟೈಮ್ ಆ್ಯಕ್ಟಿವಿಟಿ ಇದನ್ನು ಚೇಂಜ್ ಮಾಡ್ಬೋದು. ಆದರೆ ಯಾವಾಗಲೂ ಚೇಂಜ್ ಮಾಡೋದಲ್ಲ, 1 ಅಥವಾ 2 ಸಲ ಮಾಡಿದರೆ ಓಕೆ. ಇದು ಗಡಿ ಮಾಡಬಾರ್ದು. ನಮ್ಮದು ಪಾಪ್ಯುಲೇಷನ್ ಡೈಲಿ ಚೇಂಜ್ ಆಗ್ತಾ ಉಂಟು, ವಲ್ನರಬಲ್ ಆ್ಯಡ್ ಆಗ್ತಾ ಉಂಟು, ಆ ರೀತಿ ಎಲ್ಲ ಮಾಡಲಿಕ್ಕಿಲ್ಲ. ಕರೆಕ್ಟಾಗಿ ಒಂದು ಸಲ ಸರ್ವೆ ಮಾಡಿಬಿಟ್ಟು ಇದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಇದನ್ನು ಇಲ್ಲಿ ನೋಡಲಿಕ್ಕೆ ವಲ್ನರೇಬಲ್ ಪಾಪ್ಯುಲೇಷನ್ ಇದನ್ನು ಕ್ಲಿಕ್ ಮಾಡಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಫೆಸಿಲಿಟಿ, ಡೈಲಿ ಏನು ಆ್ಯಕ್ಟಿವಿಟಿಯನ್ನು ರಿಪೋರ್ಟ್ ಮಾಡ್ತೀರಿ, ಇದು ನಿಮಗೆ ಡಿಸ್ಟಿಕ್ ಲೆವೆಲಲ್ಲಿ ಸಂಜೆ 6:15 ನೀವು 4:15 ಒಳಗಡೆ ನೀವು ಇದನ್ನು ಡಾಟಾವನ್ನು ಫಾರ್ಮ್ ನಂಬರ್ 2ಅಲ್ಲಿ ನಾವಾಗಲೇ ತೋರಿಸಿದ ಥರ ಎಂಟ್ರಿ ಮಾಡಿದರೆ ನೀವು, ಇದು ನಿಮಗೆ ಸಂಜೆ 6:15 ನಂತರ ಡಿಸ್ಟಿಕ್ ಲೆವೆಲಲ್ಲಿ 6:15 ನಂತರ ಇದು ಡಿಸ್ಪ್ಲೇ ಆಗ್ತದೆ. ಅವರಿಗೆ 6:15 ಮುಂಚೆ ಡಿಸ್ಪ್ಲೇ ಆಗೋದಿಲ್ಲ. ಹಾಗಾಗಿ ನಮಗೆ 6:30 ಒಳಗಡೆ ನಮಗೆ ಗೊತ್ತಾಗೋದಿಲ್ಲ ಯಾವ PHC ಅವರು ಎಂಟ್ರಿ ಮಾಡಿದ್ದಾರೆ, ಯಾವ PHC ಅವರು ಎಂಟ್ರಿ ಮಾಡಲಿಲ್ಲ ಅಂತ ಗೊತ್ತಾಗಲ್ಲ. ಇದು ನಿಮಗೆ 6:30 ನಂತರನೇ ಗೊತ್ತಾಗ್ತದೆ. ಆವಾಗ ನಿಮಗೆ ಇಲ್ಲಿ ಲಿಸ್ಟ್ ಬರ್ತದೆ, ಡೇಟ್ಸ್ ಕೂಡ ಬರ್ತದೆ, ಯಾರೆಲ್ಲ ಎಂಟ್ರಿ ಮಾಡಿದ್ದಾರೆ ಅಂತ. ಈ ಡಾಟಾವನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ಡಿಸ್ಟಿಕ್ನಲ್ಲಿ ಡಿಸ್ಟಿಕ್ ಲೆವೆಲ್ ರಿಪೋರ್ಟು 6:30 8 ಗಂಟೆ ತನಕ ಅವರು ಡಿಸ್ಟಿಕ್ ಲೆವೆಲಲ್ಲಿ ಡಿಸ್ಟಿಕ್ ಕೋಆರ್ಡಿನೇಟರ್ಸ್ ಇದನ್ನು ಮಾಡ್ತಾರೆ ರಿಪೋರ್ಟನ್ನು.
ಮಾಡಿಬಿಟ್ಟು ಡಿಸ್ಟ್ರಿಕ್ಟ್ ಲೆವೆಲ್ ರಿಪೋರ್ಟನ್ನು ಫಾರ್ಮ್ ನಂಬರ್ 3 ಅಂತ ಅವರಿಗೆ ಸಪ್ರೇಟ್ ಇರ್ತದೆ ಡಿಸ್ಟ್ರಿಕ್ಟ್ ಲೆವೆಲ್ ಲಾಗಿನಲ್ಲಿ. ಅವ್ರು ಫಾರ್ಮ್ ನಂಬರ್ 3 ನಿಮ್ಮ ಟೋಟಲ್ ಮಾಡಿ ಹಾಕ್ತಾರೆ. ಈಗ ಹೇಳಿದ ಥರ ನಾನು ಫಾರ್ಮ್ ನಂಬರ್ 2 ಅಲ್ಲಿ ಯಾವುದೇ ರೀತಿಯಂಥ ಮಿಸ್ಟೇಕ್ಸ್ ಮಾಡದೆ ನೀವು ಸರಿಯಾಗಿ ಮಾಡಿದರೆ ಅವರಿಗೆ ಸ್ವಲ್ಪ ಡಿಸ್ಟ್ರಿಕ್ಟ್ ಲೆವೆಲ್ ರಿಪೋರ್ಟ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ ಅಂತ ಹೇಳ್ತಾ, ಈಗ ಎಂತ ಇಲ್ಲ, ಫಾರ್ಮ್ ನಂಬರ್ 2 ನಿಮಗೆಲ್ಲ ಅರ್ಥ ಆಯಿತು ಅಂತ ತಿಳ್ಕೊಳ್ತಾನೆ. ಈ 100 ಡೇಸ್ ಕ್ಯಾಂಪೇನನ್ನು 100% ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇದೇ ನಮಗೆ ಒಳ್ಳೆಯ ಸಮಯ ಆ್ಯಕ್ಚುಲಿ ನಮಗೆ 2025 ಒಳಗೆ ಟಿ ಬಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ, ಹಾಗೆ 2030ಗೆ ಟಿ ಬಿಯನ್ನು ಎಂಡ್ ಮಾಡಲಿಕ್ಕೆ. ಟಿ ಬಿ ಹಾರೆಗ ದೇಶ್ ಜೀತೆಗ, ಟಿ ಬಿ ಸೋಲಿಸಿ ದೇಶ ಗೆಲ್ಲಿಸಿ ಅಂತ ಹೇಳ್ತಾ ಈ ಎಜುಕೇಷನಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.